ಇವತ್ತು ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮ ಇತ್ತು. ಜಯಂತಿ ಕಾರ್ಯಕ್ರಮ ಕೋದಂಡರಾಮಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭ ಆಯಿತು. ಸವಿತಾ ಸಮಾಜದ ಮಹಿಳೆಯರು ಕೋಲಾಟಗಳ ಜೊತೆಗೆ ಕಲಶಗಳನ್ನು ಹೊತ್ಕೊಂಡು ಬಂದಿದ್ದರು. ಜೊತೆಗೆ ಕಲಾವಿದರ ಸಂಘದ ಎಲ್ಲ ಕಲಾವಿದರು ನಾದಸ್ವರ, ಡೋಲು ಸುಮಾರು 100ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ರು. ಇದು ಪಲ್ಲಕ್ಕಿ ಉತ್ಸವ ಬಜಾರ್ ಬೀದಿಯಲ್ಲಿ ಹಾದಿ ಅಂಬೇಡ್ಕರ್ ಸರ್ಕಲ್ಗೆ ಹೋಗಿ ಅಲ್ಲಿಂದ ಜಯಮ್ಮ ಕೃಷ್ಣಪ್ಪ ಕಲ್ಯಾಣ ಮಂಟಪಕ್ಕೆ ಬಂತು. ಮುಳಬಾಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಸಮೃದ್ಧಿ ಮಂಜುನಾಥ್ನವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಹಾಗೂ ಸವಿತಾ ಸಮಾಜದವರೇ ಆಗಿರುವ ಮುತ್ತರಾಜ್ರವರು ಕಾರ್ಯಕ್ರಮಕ್ಕೆ ಆಗಮಿಸಿದರು. ಅವರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು. ಅವ್ರ ಜೊತೆಗೆ ನಮ್ಮ JDS ಪಕ್ಷದ ಕಾರ್ಯದರ್ಶಿಗಳು ಹಾಗೂ DCC ಬ್ಯಾಂಕ್ನ ನಿರ್ದೇಶಕರಾದಂಥ ರಘುಪತಿಯವರು ಬಂದಿದ್ದರು. ನಮ್ಮ ಕೋಲಾರಿನ ಸವಿತಾ ಸಮಾಜದ ಎಸ್ ಮಂಜುನಾಥ್ ಅವರು ಆಗಮಿಸಿದರು. ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಕಲಾವಿದರ ಸಂಘದ ಗೌರವಾಧ್ಯಕ್ಷರಾದ ಬಾಲಯ್ಯನವರು, ಅಧ್ಯಕ್ಷರಾದ BR ಗಣೇಶು, ಕಾರ್ಯದರ್ಶಿ ಶಿವಪ್ರಕಾಶು, ನಾರಾಯಣ ಸ್ವಾಮಿ, ಮಂಜುನಾಥು, ಮಣಿ ಅವ್ರ ಜೊತೆಗೆ ಹಲವಾರು ಕಲಾವಿದರು ಒಳ್ಳೆ ಸ್ಯಾಕ್ಸ್ಫೋನ್ ನುಡಿಸಿದ್ರು. ಡೋಲು ಕಲಾವಿದರೆಲ್ಲ ಭಾಗವಹಿಸಿದರು. ಕಾರ್ಯಕ್ರಮ ತುಂಬ ಯಶಸ್ವಿಯಾಯಿತು. ಹಾಗೆಯೇ ಈ ಕಾರ್ಯಕ್ರಮವನ್ನು ಮುಖ್ಯವಾಗಿ ಆಯೋಜನೆ ಮಾಡಿದವರು ಸವಿತಾ ಸಮಾಜದ ಗೌರವಾಧ್ಯಕ್ಷರಾದಂಥ BS ಕೋನಪ್ಪನವರು ಮತ್ತು ಅವರ ಸಂಗಡಿಗರು, ಭಜಂತ್ರಿಗಳ ಸಹಕಾರ ಸಂಘದ ಅಧ್ಯಕ್ಷರಾದಂಥ C ರಘುಪತಿ, ಭಜಂತ್ರಿಗಳ ಸಹಕಾರ ಸಂಘದ ಉಪಾಧ್ಯಕ್ಷರಾದಂಥ ಪ್ರಭಾಕರು, ಶಿಕ್ಷಕರಾದ ಮಂಜುನಾಥು ಹಾಗೂ ಸವಿತಾ ಸಮಾಜದ ಹಲವಾರು ಮುಖಂಡರು ಬಾಲಚಂದ್ರ, ಮಂಜುನಾಥು, ಧನುಂಜಯ ಮತ್ತು ನಟರಾಜು ಅವರು ಇನ್ನು ಇತ್ಯಾದಿಯಾಗಿ ತುಂಬ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮಹಿಳಾ ಸದಸ್ಯರು ಕೂಡ ಭಾಗವಹಿಸಿದ್ರು. ಕಾರ್ಯಕ್ರಮ ತುಂಬ ಯಶಸ್ವಿ ಆಯಿತು. ಪ್ರತಿಭಾ ಪುರಸ್ಕಾರ ಅಂತ ವಿದ್ಯಾರ್ಥಿಗಳಿಗೆ 1,000 ರೂಪಾಯಿ ಗೌರವಧನವನ್ನು ಕೊಟ್ಟಿದ್ದಾಯಿತು. ಹಾಗೆಯೇ ವೃದ್ಧಾಪ್ಯದಲ್ಲಿರತಕ್ಕಂಥ ಕ್ಷೌರಿಕರಿಗೂ ಸಹ 1,000 ರೂಪಾಯಿ ಗೌರವಧನ ಕೊಡಲಾಯಿತು. ಹಾಗೆಯೇ ಮಹಿಳೆಯರಿಗೆ ಸವಿತಾ ಮಹರ್ಷಿ ಜಯಂತಿಯ ಜ್ಞಾಪಕಾರ್ಥಕವಾಗಿ ಉಡುಗೊರೆಗಳನ್ನು ಸಹ ಕೊಡಲಾಯಿತು. ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೆದು ಬಂತು. ನಮ್ಮ ಸಮಾಜದ ಇನ್ನು ಹಲವಾರು ಮುಖಂಡರು, ನಾಗರಾಜ್ ಅವರು, ನಮ್ಮ ಕೋನಪ್ಪ ಅವ್ರ ಮಗ ಶ್ರೀ ಹರಿ ಅವರು ಮತ್ತು ನಮ್ಮ ಗಣೇಶು ಮತ್ತು ಯಾರ್ಯಾರಪ್ಪ ಇದ್ರು, ಇನ್ನೊಂದು ಇದ್ರು ಹೇಳ್ರಿ, ಜಗದೀಶ್, MB ಜಗದೀಶ್ ಕಾರ್ಯದರ್ಶಿ ಅವರಿದ್ದರು. ಕಲಾವಿದರ ಸಂಘದಿಂದ ಪಲ್ಲಕ್ಕಿ ಮೆರವಣಿಗೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದರು. ಪ್ರತಿಭಾ ಪುರಸ್ಕಾರಕ್ಕೆ ನಟರಾಜು, H ಮಂಜುನಾಥ್, AV ಮಂಜುನಾಥ್ ಅವರು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮವನ್ನು ಅವರು ವಹಿಸ್ಕೊಂಡಿದ್ದರು. ಗಣ್ಯರಿಗೆ ಸನ್ಮಾನ ಮಾಡೋದರಲ್ಲಿ BG ನಟರಾಜ್ ಸಹೋದರರು ಮತ್ತು LH ನಾರಾಯಣ ಸ್ವಾಮಿ ಅವರು ವಹಿಸ್ಕೊಂಡಿದ್ದರು. ಹಿರಿಯ ನಾಗರಿಕರಿಗೆ ಸನ್ಮಾನದಲ್ಲಿ N ಅಶ್ವಥ್ ನಾರಾಯಣ, KM ರಾಜಪ್ಪ, MT ಗಣೇಶ್ ಅವರು ವಹಿಸ್ಕೊಂಡಿದ್ದರು. ಮಹರ್ಷಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ನಮ್ಮ ಹಿರಿಯರಾದಂಥ M ನಾಗರಾಜಪ್ಪ ಮತ್ತು ಅವ್ರ ಮಕ್ಕಳು, ನಮ್ಮ ನಾಗರಾಜು ಅವರು ಅವರು ಕೆಲವು ಭಾವಚಿತ್ರ ಇತ್ಯಾದಿ ಕಾರ್ಯಕ್ರಮಗಳಿಗೆ ಅವರು ವಹಿಸ್ಕೊಂಡಿದ್ದರು. ಜಯಂತಿಯಲ್ಲಿ ಊಟದ ವ್ಯವಸ್ಥೆ ಮುಖ್ಯವಾಗಿ ಮುರಳಿ ಪ್ರಸನ್ನ, ಮಂಜುನಾಥು, MV ಜಗದೀಶು, ಧನುಂಜಯ, ಮೋಹನ್ ಬಾಬು ತಾಯ್ಲೂರು ಇವರೆಲ್ಲ ಸ್ವಂತ ಆಸಕ್ತಿಯಿಂದ ಅವರೆಲ್ಲ ಕೂಡ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ ಅನ್ನೋ ಭಾವನೆಯಿಂದ ಈ ಕಾರ್ಯಕ್ರಮ ನಡೆಸ್ಕೊಟ್ರು. ಜಯಂತಿ ಉತ್ಸವಕ್ಕೆ C ರಘುಪತಿ ಅವರು ಕರಪತ್ರಗಳ ಸೇವಾಕರ್ತಕರು ಶ್ರೀ ರಘುಪತಿ ಮತ್ತು ಪ್ರಭಾಕರ ಇವೆಲ್ಲ ತುಂಬ ವಾಲಂಟ್ರಿಯಾಗಿ ತುಂಬ ಉತ್ಸಾಹದಿಂದ ತಮ್ಮ ಕುರುಗುರುಗಳಾದಂಥ ಮಹರ್ಷಿ ಜಯಂತಿನ ಆಚರಣೆ ಮಾಡಬೇಕು ಅಂತ ಅತ್ಯುತ್ತಮ ಉತ್ಸಾಹದಿಂದ ಪಾಲ್ಗೊಂಡು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ನಮ್ಮ ಮಾಜಿ ಪುರಸಭಾ ಅಧ್ಯಕ್ಷರಾದಂಥ MR ಮುರಳಿಯವರು ಸಹ ಆಗಮಿಸಿದರು.
ಶಾಸಕರು ಅವರೇ ಸ್ವಂತ ಮನಸ್ಸಿನಿಂದ ನಿಮ್ಗೇನಾದರೂ ನಾನು ಡೊನೇಷನ್ ಕೊಡಬೇಕು ಅಂದರು, ನಾವು ಬೇಡವೇ ಬೇಡ ಅಂತ ಹೇಳಿದ್ವಿ. ಅವ್ರು ಕೇಳಲೇ ಇಲ್ಲ. ಇಲ್ಲ ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನಂಗೆ ತುಂಬ ಸಂತೋಷ ಆಗಿದೆ, ನಾನೇನಾದರೂ ಕೊಡಲೇಬೇಕು ಅಂದರು. ಕಡೆಗೆ ಅವರು ಕಲ್ಯಾಣ ಮಂಟಪದ ಬಾಡಿಗೆ ದುಡ್ಡು ನಾನೇ ಕೊಟ್ಬಿಡ್ತೀನಿ ಅಂತೇಳಿ ಅವರ ಸ್ವಂತ ಇಚ್ಛೆಯಿಂದ ಬಾಡಿಗೆ ದುಡ್ಡು ಕೊಟ್ಟಿದ್ದಾರೆ. ಅವ್ರಿಗೂ ನಾವು ಸಮಾಜದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಾವು ಸುಮಾರು 40 ವರ್ಷಗಳಿಂದ ಸವಿತಾ ಸಮಾಜದಲ್ಲಿ ಆರಾಧನಾ ಕಾರ್ಯಕ್ರಮಗಳು, ಸವಿತಾ ಮಹರ್ಷಿ ಕಾರ್ಯಕ್ರಮಗಳು, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಯಾರಿಂದೇ ಆಗಲಿ ನಾವು ದೇಣಿಗೆ ವಸೂಲಿ ಮಾಡೋದಿಲ್ಲ, ನಮ್ಮ ಕಮ್ಯುನಿಟಿಯವರಿಂದಲೇ ನಾವು ಮಾಡ್ತಾಯಿದ್ದೀವಿ. ಈ ಸಲ ನಮ್ಮ ಶಾಸಕರು ಅವ್ರ ಸ್ವಇಚ್ಛೆಯಿಂದ ಅವರು ಸಂತೋಷದಿಂದ ಕೊಟ್ಟಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಅವರು ನಮ್ಮ ಸಮಾಜಕ್ಕೆ ಒಂದು ನಿವೇಶನ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ನಿಗಮದ ಅಧ್ಯಕ್ಷರು ಬಂದಿದ್ದರು, ಸವಿತಾ ಸಮಾಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುತ್ತುರಾಜ್ ಅವರು ಬಂದಿದ್ದರು. ಅವ್ರಿಗೆ ಹೇಳ್ತಾಯಿದ್ರು, ನೀವು ಸ್ವಲ್ಪ ಪ್ರೆಷರ್ ಮಾಡಿ ಆ ನಿವೇಶನ ಮಂಜೂರು ಮಾಡೋದಕ್ಕೆ ನೀವು ಸಹಕಾರ ಕೊಡಿ, ನಾನು ನನ್ನ ನಿಧಿಯಿಂದಾನು ಸ್ವಲ್ಪ ದುಡ್ಡು ಹಾಕಿ, ನೀವು ಸ್ವಲ್ಪ ದುಡ್ಡು ಹಾಕಿದ್ರೆ ಒಂದು ಒಳ್ಳೆಯ ಸಮುದಾಯ ಭವನ ಕಲ್ಯಾಣ ಮಂಟಪ ಕಟ್ಟಿಸೋಣ ನಾವು ನೀವೆಲ್ಲ ಸೇರಿ ಅಂತ ಅವರು ಭರವಸೆಯನ್ನು ನೀಡಿದರು. ಶಾಸಕರು ನಮಗೆ ಭರವಸೆ ನೀಡಿದ್ದಕ್ಕೆ ನಮ್ಮ ಸಮಾಜದ ಪರವಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರೆಲ್ಲರಿಗೂ ಸಹ ನಾನು ಸವಿತಾ ಸಮಾಜದ ಅಧ್ಯಕ್ಷರಾಗಿ ಅವರಿಗೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ತಾಲೂಕು ಸವಿತಾ ಸಮಾಜದ ಬಂಧುಗಳಿಗೆ ಮತ್ತು ಅಕ್ಕ ತಂಗಿಯರಿಗೆ ನಮ್ಮ ಈ ಸವಿತಾ ಮಹರ್ಷಿ ಜಯಂತಿ ಆಚರಣಾ ಸಮಿತಿಯಿಂದ ಅವರಿಗೆ ಧನ್ಯವಾದಗಳು. ಏಕೆಂದರೆ ಅವರು ಬೆಳಗ್ಗಿನಿಂದ ಹಿಡಿದು ಇವಾಗ ಸಂಜೆವರೆಗೂ ನಮ್ಮ ಜೊತೆಗೆ ಇದ್ದು ಸಮಾರಂಭವನ್ನು ಯಶಸ್ವಿಗೊಳಿಸಿ ತಮ್ಮ ಅನಿಸಿಕೆಗಳು ಅವೆಲ್ಲ ನಮಗೆ ತಿಳಿಸಿ, ಮತ್ತು ಗಣ್ಯಗಳು ಅಂದರೆ ನಮ್ಮ ತಾಲೂಕು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಮತ್ತು ನಮ್ಮ ಕರ್ನಾಟಕ ಸವಿತಾ ಸಮಾಜದ ನಿಗಮ ಮಂಡಳಿ ಅಧ್ಯಕ್ಷರಾದಂಥ ಅವರು ಮುತ್ತುರಾಜ್ ಅವರು ಸಹ ಬಂದಿದ್ದರು. ಅವರಿಂದ ಮತ್ತು ನಮ್ಮ ಸಂಗಡಿಗರು ಇಲ್ಲಿಂದ ನಮ್ಮ ರಾಮಚಂದ್ರಣ್ಣ ಅವರು, ರಘುಪತಿಯವರು, ಮತ್ತು ಪ್ರಭಾಕರರು, ಗಣೇಶು, ಬಾಲಚಂದ್ರ ಮಂಜುನಾಥ್, ಇವರ ನಾಗರಾಜ್ ಬುಜ್ಜಿ, ಇವರೆಲ್ಲ ಧನುಂಜಯ ಇವರೆಲ್ಲ ಅಲ್ಲದೆ ಮತ್ತು ಸಮಾಜದ ಎಲ್ಲ ಹಿರಿಯರು ಕಿರಿಯರು ಮತ್ತು ಅಕ್ಕ ತಂಗಿಯರು ಎಲ್ಲರೂ ಸೇರಿದೆ. ಇದಲ್ಲದೆ ನಮ್ಮ ವಿಶೇಷವಾಗಿ ಸವಿತಾ ಕಲಾ ಸಂಘ ಅಂತಿದೆ. ಆ ಕಲಾ ಸಂಘದಿಂದ ಅದ್ಧೂರಿಯಾಗಿ ವಾದನ ಅಂದರೆ ಬ್ಯಾಂಡ್ ಸೆಟ್ಟು ಮತ್ತು ಮಂಗಳವಾದ್ಯ ವಿಶೇಷವಾಗಿ ನುಡಿಸಿ, ಇದಲ್ಲದೆ ವೇದಿಕೆ ಮೇಲೆ ಸ್ಯಾಕ್ಸ್ಫೋನ್ ಸುಮಾರು 17-21 ಜನರಿಂದ ವಾದನವನ್ನು ನುಡಿಸಿ ನಮ್ಮ ಶಾಸಕರಿಗೆ ತುಂಬ ಸಂತೋಷಪಡಿಸಿರ್ತಾರೆ. ಅವ್ರಿಗೂ ಸಹ ನಮ್ಮ ಇದರಿಂದ ನಮ್ಮ ಸವಿತಾ ಮಹರ್ಷಿ ಆಚರಣಾ ಸಮಿತಿಯಿಂದ ಧನ್ಯವಾದಗಳು. ಮತ್ತು ಹಾಗೆ ನಮಗೆ ಸಹಕರಿಸಿದಂಥ ಎಲ್ಲ ಕಲಾವಿದರಿಗೂ ಮತ್ತು ಸಮಾಜದ ಗಣ್ಯರುಗಳು ಎಲ್ಲರಿಗೂ ಸೇರಿ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ಈ 2 ಮಾತುಗಳನ್ನು ಆಡಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.